ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡಿದೆ. ಬೆಳಗಾವಿ ಸೇರಿದಂತೆ ಖಾನಾಪುರ ಭಾಗದಲ್ಲಿ ಕಳೆದ 36 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಇದರಿಂದ ಬೆಳಗಾವಿಯ ಘಟಪ್ರಭಾ ಮತ್ತು ಮಲಪ್ರಭಾ ನದಿಯ ಒಳಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿರ್ತಕ್ಕಂಥದ್ದು. ಮಲಪ್ರಭಾ ನದಿಗೆ ಇವತ್ತು ಸುಮಾರು 7,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದಕ್ಕಾಗಿ ನವಿಲು ತೀರ್ಥ ಜಲಾಶಯ ಏನಿದೆ, ಇದು ಸವದತ್ತಿ ಬಳಿ ಇರತಕ್ಕಂಥ ಜಲಾಶಯಕ್ಕೆ ಇವತ್ತಿಂದ ನೀರಿನ ಪ್ರಮಾಣ ಏರಿಕೆಯಾಗಿರ್ತಕ್ಕಂಥದ್ದು ರೈತರಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಬಾಗಲಕೋಟೆ ಗದಗ ಜಿಲ್ಲೆ ಹಲವು ಪಟ್ಟಣಗಳಿಗೆ ನವಿಲು ತೀರದ ಜಲಾಶಯದಿಂದ ಕುಡಿಯುವ ನೀರು ಸರಬರಾಜಾಗುತ್ತೆ. ಈ ಒಂದು ಜಲಾಶಯ ಭರ್ತಿಯಾದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಮತ್ತು ರೈತರಿಗೂ ಕೂಡ ನೀರಾವರಿಗೆ ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಮಳೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ 2-3 ದಿನಗಳಿಂದ ಕೂಡ ಈ ಮುಂಗಾರು ಮಳೆ ಏನಿದೆ ಇದು ಬೆಳಗಾವಿ ಜಿಲ್ಲೆಯಾದ್ಯಂತ ಚುರುಕನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇವತ್ತು ಖಾನಾಪುರ ತಾಲೂಕಿನಲ್ಲೂ ಕೂಡ ಮಳೆ ಹೆಚ್ಚಾಗಿದ್ದರಿಂದ ಹಲಾತ್ರಿ ನಾಲಾ ತುಂಬಿ ಹರಿತಾ ಇದೆ. ಹೀಗಾಗಿ ಬೆಳಗಾವಿ ಖಾನಾಪುರ ಮತ್ತು ಗೋವಾ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಸೇತುವೆ ಮೇಲೆ ನೀರು ಬಂದಿದೆ. ಹೀಗಾಗಿ ಈ ಒಂದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಗೋವಾ ಪ್ರಯಾಣಿಕರು ಈಗ ಸರ್ಕಾರವನ್ನ ಹಿಡಿಶಾಪ್ ಆಗ್ತಾ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಕೂಡ ಇಲ್ಲಿನ ಜನ ಈ ನಾಲಕ್ಕೆ ಇರತಕ್ಕಂಥ ಬ್ರಿಡ್ಜ್ ಅನ್ನ ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ಆಗ್ರಹಿಸಿದ್ರು. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಗಮನ ಹರಿಸಿಲ್ಲ. ಲೋಕೋಪಯೋಗಿ ಇಲಾಖೆ ಸಚಿವರು ಬೆಳಗಾವಿಯವರೇ ಆಗಿದ್ರಿಂದ ಈ ಒಂದು ಬ್ರಿಡ್ಜ್ ಅನ್ನ ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬರ್ತಾ ಇದೆ. ಮತ್ತು ಖಾನಾಪುರ ತಾಲೂಕಿನ ಕಾಳಂಚಿನ ಗ್ರಾಮಗಳು ಕೂಡ ಸಂಪರ್ಕವನ್ನ ಕಳೆದುಕೊಂಡಿವೆ. ಇಲ್ಲಿನ ಜನ ಮಳೆಗಾಲ ಸಂದರ್ಭದಲ್ಲಿ 3 ರಿಂದ 4 ತಿಂಗಳ ಕಾಲ ಸಂಪರ್ಕವನ್ನ ಕಳೆದುಕೊಳ್ತಾರೆ. ಈಗ ಸಂಪರ್ಕವನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಅವರು ತಮಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ಶೇಖರಿಸಿರ್ತಾರೆ. ಸುಮಾರು 2 ರಿಂದ 3 ತಿಂಗಳ ಕಾಲ ಇದೇ ರೀತಿ ಖಾನಾಪುರ ಭಾಗದಲ್ಲಿ ಸಮಸ್ಯೆಯನ್ನು ಉಂಟಾಗಲಿದೆ. ಮತ್ತೊಂದು ಕಡೆ ಜಾಂಬೋಟಿ ಭಾಗದಲ್ಲೂ ಕೂಡ ನಿನ್ನೆ ಸುಮಾರು 60 ಮಿಲಿಮೀಟರ್ ಅಷ್ಟು ಮಳೆ ಆಗಿರ್ತಕ್ಕಂಥದ್ದು. ಇದರಿಂದ ಮಲಪ್ರಭಾಗೆ ಸುಮಾರು 7,000 ಕ್ಯೂಸೆಕ್ ನೀರು ಇವತ್ತು ಹರಿದು ಹೋಗ್ತದೆ. ಜಾಂಬೋಟಿ ಮತ್ತೆ ಕಣಕುಂಬಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯಿಂದ ಗೋವಾಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಅಂದ್ರೆ ಅದು ಚೋರ್ಲಾ ಮೂಲಕ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಸದ್ಯ ಸಂಚಾರವನ್ನ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು, ಕಸ್ಮಳಗಿ ಬಳಿ ಇರತಕ್ಕಂಥ ಒಂದು ಸೇತುವೆ ನಿರ್ಮಾಣ ಕಾಮಗಾರಿ ಅರ್ಧದಲ್ಲೇ ನಿಂತು ಹೋಗಿದೆ. ಇನ್ನು ಅದಕ್ಕಾಗಿ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದ್ರು. ಆ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದರಿಂದ ಈಗ ಈ ಒಂದು ಸಂಪರ್ಕ ಸಾಧ್ಯ ಆಗ್ತದೆ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಈ ಒಂದು ಬೆಳಗಾವಿಯಿಂದ ಚೋರ್ಲಾ ಮೂಲಕ ಸಂಪರ್ಕಿಸುವ ರಸ್ತೆ ಹಾಳಾದ್ರೆ, ಮತ್ತೊಂದು ಕಡೆ ಹಲಾತ್ರಿ ಹಳ್ಳದಿಂದ ಆ ಒಂದು ರಸ್ತೆಯು ಕೂಡ ಸದ್ಯ ಮುಳುಗಿ ಹೋಗಿರ್ತಕ್ಕಂಥದ್ದು. ಗೋವಾಕ್ಕೆ ಸಂಪರ್ಕಿಸುವ ರಸ್ತೆಗಳು ಸದ್ಯ 2 ರಸ್ತೆಗಳು ಬಂದಾಗಿದ್ದರಿಂದ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನಲ್ಲೂ ಕೂಡ ಮಳೆಯಿಂದ ಅನೇಕ ಅವಾಂತರಗಳು ಸದ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಉತ್ತಮವಾದ ಮುಂಗಾರು ಈ ಬಾರಿ ಆರಂಭವಾಗಿದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯ ರೈತರು ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಶೇಂಗಾ ಸೇರಿದಂತೆ ಅನೇಕ ಬೆಳೆಗಳನ್ನ ಬಿತ್ತನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಬಳಿಯೇ ಇರತಕ್ಕಂಥ ಬಳ್ಳಾರಿ ನಾಲಾವು ಕೂಡ ಈ ಬಾರಿ ಅವಾಂತರ ಸೃಷ್ಟಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಗದ್ದೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. 2-3 ದಿನಗಳ ಕಾಲ ಇದೇ ರೀತಿ ಮಳೆ ಆದ್ರೆ 100 ಎಕರೆ ಜಮೀನು ಅಲ್ಲೂ ಕೂಡ ಮುಳುಗಡೆ ಆಗಲಿದೆ. ಬೆಳಗಾವಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ವಹಿಸ್ತಾ ಇದೆ. ಅಷ್ಟಾಗಿಯೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಿದೆ ಮತ್ತು ಬಳ್ಳಾರಿ ನಾಲೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತಕ್ಕಂಥ ಆಗ್ರಹ ಇದುವರೆಗೂ ಕೂಡ ಈಡೇರಿಲ್ಲ. ಇದು ರೈತರಲ್ಲಿ ಒಂದು ರೀತಿ ಅಸಮಾಧಾನ ಇರತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿಗೂ ಕೂಡ ಹೆಚ್ಚು ನೀರು ಬರ್ತಾ ಇದೆ. ಕೃಷ್ಣಾ, ವೇದಗಂಗಾ, ದೂಧಗಂಗಾ ಕೂಡ ಹೆಚ್ಚಿನ ನೀರು ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾರ್ಕಂಡೇಯ ನದಿಯಲ್ಲೂ ಕೂಡ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಬೆಳಗಾವಿಗೆ ನೀರು ಪೂರೈಸುವ ರಕ್ಕಸ್ಕೊಪ್ಪ ಜಲಾಶಯ ಕೂಡ ಭರ್ತಿಯಾಗುವಂತಹ ಸಾಧ್ಯತೆ ಇದೆ. ಬೆಳಗಾವಿಗೆ ಸುಮಾರು 1/2 TMC ಅಷ್ಟು ನೀರು ಪ್ರತಿ ವರ್ಷವೂ ಕೂಡ ರಕ್ಕಸ್ಕೊಪ್ಪ ಜಲಾಶಯದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಆ ಜಲಾಶಯಕ್ಕೂ ಕೂಡ ಈಗ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಬೆಳಗಾವಿ ತಾಲೂಕಿನ ಅನೇಕ ಫಾಲ್ಸ್ ಗಳಿಗೆ ಜೀವಕಳೆ ಬಂದಿದೆ. ಹೀಗಾಗಿ ಅನೇಕ ಯುವಕರು ಫಾಲ್ಸ್ ಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಹುಚ್ಚಾಟ ಪ್ರದರ್ಶನ ಮಾಡುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಚಿಕ್ಕಲೆ ಫಾಲ್ಸ್ ಅತ್ಯಂತ ಆಳವಾಗಿದ್ದು ಅಲ್ಲಿ ಯಾವುದೇ ಸುರಕ್ಷಿತ ಕ್ರಮಗಳಿಲ್ಲ. ಅಲ್ಲಿ ಅಷ್ಟಾಗಿಯೂ ಕೂಡ ಯುವಕರು ಹೋಗಿ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಫಾಲ್ಸ್ಗೆ ಈ ಬಾರಿಯೂ ಕೂಡ ನಿಷೇಧ ಹೇರುವ ಸಾಧ್ಯತೆ ಇದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಚುರುಕು ಪಡೆದುಕೊಂಡಿದ್ದು ರೈತರಲ್ಲಿ ಒಂದು ರೀತಿ ಹರ್ಷವನ್ನು ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಅನೇಕ ಅವಾಂತರಗಳು ಈ ಬಾರಿ ಸೃಷ್ಟಿ ಆಗ್ತವೆ.